ಕಿಪಿ ಕೀರ್ತಿ ಆಯ್ತು. ಈಗ ರೀಲ್ಸ್ ರೇಷ್ಮಾಳ ಒಂದು ಕಥೆ ಇದೆ. ಇದು ಸೋಷಿಯಲ್ ಮೀಡಿಯಾದ ಯೂಸರ್ಸ್ ಅಥವಾ ವ್ಯೂವರ್ಸ್ ಗಳಿಗೆ ಸಂತೋಷ ಕೊಡುತ್ತೋ ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ಆಗಾಗ ರೀಲ್ಸ್ ನೋಡ್ತಾ ಮಜಾ ಮಾಡುವಂತಹ ವೀಕ್ಷಕರಿಗೆ ಅರ್ಥಾತ್ ಆಡಿಯನ್ಸ್ಗೆ ಖುಷಿ ಕೊಡುತ್ತೋ ಗೊತ್ತಿಲ್ಲ. ಸ್ಟೋರಿ ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಿಮ್ಮ RCB 2ನೇ ಬಾರಿ ಟ್ರೋಫಿ ಗೆದ್ದಷ್ಟೇ ಖುಷಿ ಪಡ್ತೀರಿ. ಈ ವಿಚಾರವನ್ನ ಕೇಳಿದ್ರೆ ಅಂತೂ ಇಂತೂ ಕಣ್ಣು ಬಿಟ್ಟ ತಿರುಪತಿಯ ಭಗವಂತ. ಕಡೆಗೂ ರೀಲ್ಸ್ ರೇಷ್ಮಾ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿದೆಯಂತೆ. ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್, ಗಳಗಳನೆ ಕಣ್ಣೀರಿಟ್ಟ ರೀಲ್ಸ್ ರೇಷ್ಮಾ. ಹ್ಯಾಕ್ ಮಾಡಿಬಿಟ್ರಲ್ಲಪ್ಪ ಅಂತ ಕಣ್ಣೀರಿಟ್ಟ ಕಟ್ಟಪ್ಪನ ಜೋಡಿ. ಇದರಲ್ಲಿ ಕಟ್ಟಪ್ಪ ಯಾರು ಅನ್ನೋದು ನಿಮಗೊಂದು ಹಿಂಟ್ ಸಿಕ್ಕಿರುತ್ತೆ. ಹ್ಯಾಕ್ ಆಗಿರೋ ಅಕೌಂಟ್ ವಾಪಸ್ ಕೊಟ್ಟು ಬಿಡ್ರೋ ಅಂತ ರೇಷ್ಮಕ್ಕ ಕಣ್ಣೀರಿಡ್ತಿದ್ದಾರೆ. ಪ್ಲೀಸ್ ಕೊಟ್ಟು ಬಿಡ್ರೋ, ರೇಷ್ಮಕ್ಕದು ವಾಪಸ್ ಕೊಟ್ಟು ಬಿಡ್ರೋ ಅಂತ ಹೇಳಿ ಕಣ್ಣೀರಿಟ್ಟಿದ್ದಾರೆ. ಇದು ಸೋಷಿಯಲ್ ಮೀಡಿಯಾ ಮಂದಿಗೆ ಅತಿ ಸಂತೋಷದ ವಿಷಯ. ನಿಮ್ಮ RCB 2ನೇ ಬಾರಿ ಟ್ರೋಫಿ ಗೆದ್ದಷ್ಟೇ ಖುಷಿ ವಿಚಾರ ಇದು. ಅಂತೂ ಇಂತೂ ಕಣ್ಣು ಬಿಟ್ಟ ತಿರುಪತಿಯ ಭಗವಂತ. ಇದು ರೀಲ್ಸ್ ರೇಷ್ಮಾ ಅವರು ತನ್ನ ಗಂಡನ ಜೊತೆ ಮಾತನಾಡುವಂತಹದ್ದು ಕೂಡ ರೀಲ್ಸ್ನಲ್ಲಿ ಹಾಕ್ತಾರೆ. ಇನ್ನು ತನ್ನ ಗೆಳೆಯನಾಗಿರ್ತಕ್ಕಂಥ ಡ್ಯಾನ್ಸರ್ ನವೀನ್ ಏನೋ ಹೆಸರಿದೆ, ಅವರ ಜೊತೆಯೂ ಕೂಡ ಮಾತನಾಡುವಾಗ ಅಥವಾ ಅವರೆಲ್ಲರೂ ಕೂಡ ಫ್ರೆಂಡ್ಲಿ ಆಗಿ ಎಲ್ಲಾದರೂ ಸುತ್ತೋದಕ್ಕೆ ಹೋದಾಗ ಒಂದು ವ್ಲಾಗ್ ಮಾಡಿ ಬಿಡ್ತಾರೆ. ಸೊ ವ್ಯೂವರ್ಸ್ಗಳು ಪ್ರೀತಿಯಿಂದ ಒಂದು ಕಾಮೆಂಟ್ ಹಾಕ್ತಾರೆ, ಯಮ್ಮ ನೀನು ಸಹವಾಸ ಸಾಕಮ್ಮ, ಯಾವಾಗ ನಿಲ್ಲಿಸ್ತೀಯಮ್ಮ ನೀನು ಗೋಳು ಅಂತ ಹೇಳಿ. ಆ ಲಾಲಿತ್ಯ ತುಂಬಿರುವಂತಹ ಸಾಲುಗಳನ್ನು ನಾವು ಹಾಕಿರೋದು. ಇದರ ಅರ್ಥ ರೇಷ್ಮಾಳ ವಿರೋಧವಾಗಿ ಅಥವಾ ಏನು ರೇಷ್ಮರನ್ನ ನಾವು ವಿರೋಧಿಸ್ತಾ ಇಲ್ಲ. ನಿಮ್ಮ RCB 2ನೇ ಬಾರಿ ಟ್ರೋಫಿ ಗೆದ್ದಷ್ಟೇ ಖುಷಿ ವಿಚಾರ. ನೋಡಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ಭಿನ್ನ ಭಿನ್ನವಾದಂಥ ಮನಸ್ಸುಗಳು ಕಾಣಿಸಿಕೊಳ್ಳುತ್ತೆ. ಒಂದಷ್ಟು ನೆಟ್ಟಿಗರು ಇದೇ ರೀಲ್ಸ್ ರೇಷ್ಮಾರ ಸಾಕಷ್ಟು ರೀಲ್ಸ್ಗಳಲ್ಲಿ ಕಾಮೆಂಟ್ ಹಾಕ್ತಾರೆ, ಯಮ್ಮ ಬಾಯಿ ಮುಚ್ಚಮ್ಮ ಸಾಕು. ರೀಲ್ಸ್ ರೇಷ್ಮಾ ಅಕೌಂಟ್ ಹ್ಯಾಕಿಗೆ ಇನ್ಸ್ಟಾ ಯೂಸರ್ಸ್ಗೆ ಖುಷಿಯೋ ಖುಷಿ. ಹ್ಯಾಕ್ ಮಾಡಿದ ಮಹಾನುಭಾವನಿಗೆ ಕೊಡ್ರೋ ಒಂದು ಎಗ್ ರೈಸು ಕಬಾಬು ಅಂತಿದ್ದಾರೆ. ನೋಡಿ ನೋಡಿ ಸಾಕಾದವರು ದೇವರಿಗೆ 101 ಕಾಯಿ ಹೊಡೀರಿ ಅಂತೇಳಿ ಕಾಮೆಂಟ್ಗಳು ಬರ್ತಾ ಇದೆ. ಅಕೌಂಟ್ ಹ್ಯಾಕ್ ಆಗಿದ್ದಕ್ಕೆ ಒಳಗೊಳಗೆ ಖುಷಿ ಪಟ್ಟ ರೇಷ್ಮಕ್ಕನ ಗಂಡ, ನಮ್ಮ ಹೆಂಡ್ರು ಇನ್ನಾದ್ರೂ ನನ್ನ ಪಕ್ಕದಲ್ಲೇ ಇರ್ತಾರೆ ಅನ್ನೋ ಖುಷಿ ಅವರಿಗೆ. ಮತ್ತೊಂದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾಳೆ ರೀಲ್ಸ್ ರೇಷ್ಮಾ. ಹೊಸ ಅಕೌಂಟಿಗೂ ಬರಗೆಟ್ಟಿರೋ 2,000 ಮಂದಿ ಸಬ್ಸ್ಕ್ರೈಬರ್ಸ್. ರೀಲ್ಸ್ ರೇಷ್ಮಾ ಕಣ್ಣೀರಿನ ವಿಡಿಯೋಗಳಿಗೆ ವೆರೈಟಿ ಕಾಮೆಂಟ್ಗಳು ಬರ್ತಾ ಇದೆ. ಅಕೌಂಟ್ ಹ್ಯಾಕ್ನಿಂದ ಸಂತೋಷ ಆಗಿದ್ದೋರು ಲೈಕ್ ಮಾಡಿ, ಅಕೌಂಟ್ ತಿರುಗಿ ಸಿಗಬಾರದು ಅನ್ನೋರು ಶೇರ್ ಮಾಡಿ. ನೋಡಿ, ಇದು ಸುದ್ದಿ ನಮಗೂ ಈ ಥರದ ಸುದ್ದಿ ಓಡೋದಿಲ್ಲ, ಹಂಗೆ ಓಡಿದೆ ನೋಡಿ ಅವರಿಗೆ. ಎಲ್ಲಿ ನೋಡಿದ್ರು ರೀಲ್ಸ್ ರೇಷ್ಮಾ ಕಣ್ಣೀರಿನ ಹಾವಳಿ. ರೀಲ್ಸ್ ರೇಷ್ಮಾ ಅಕೌಂಟ್ ಹ್ಯಾಕಿಗೆ ಇನ್ಸ್ಟಾ ಯೂಸರ್ಸ್ಗೆ ಖುಷಿಯೋ ಖುಷಿ. ಹ್ಯಾಕ್ ಮಾಡಿದ ಮಹಾನುಭಾವನಿಗೆ ಕೊಡ್ರಿ ಒಂದು ಎಗ್ ರೈಸು ಕಬಾಬು ಅಂತ ಹೇಳಿ ಒಂದಷ್ಟು ಜನ. ಸೋಷಿಯಲ್ ಮೀಡಿಯಾದಲ್ಲಿ ಈ ಹೆಣ್ಣು ಮಗಳು ವೈರಲ್ ಆಗುವುದಕ್ಕೂ ಮೊದಲು ಫ್ರೀಡಮ್ ಟಿವಿಯ ಸಂದರ್ಶನದಲ್ಲಿ ರೀಲ್ಸ್ ರೇಷ್ಮಾ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ ಬಿಡಿ. ಫ್ರೀಡಮ್ ಟಿವಿ ನನ್ನ ಮೊದಲ ಸಂದರ್ಶನವಾಗಿತ್ತು. ಸೊ ಹಾಗಾಗಿ ಆ ಹೆಣ್ಣು ಮಗಳ ಮೇಲಿರ್ತಕ್ಕಂಥ ಕೆಲ ಕನ್ಸರ್ನ್ ಜೊತೆಗೆ ಆಕೆಯ ನೆಟ್ಟಿಗರೆ ಹಾಕುವ ಕೆಲ ಲಾಲಿತ್ಯ ಕಾಮೆಂಟ್ಗಳ ಬಗ್ಗೆ ನಾವು ಮಾತನಾಡ್ತಾ ಇರೋದು. ಇದು ಯಾವುದು ಯಾರ ವಿರುದ್ಧವೂ ಅಲ್ಲ, ಯಾರ ಪರವೂ ಅಲ್ಲ. ಸೊ ಒಂದಷ್ಟು ಕಾಮೆಂಟ್ಗಳು ನಿಮ್ಮನ್ನು ಹ್ಯಾಕ್ ಮಾಡಿದವನಿಗೆ ನಾವು ಅವಾರ್ಡ್ ಕೊಡ್ತೀವಿ ಅಂತ ಹೇಳಿ ಒಂದಷ್ಟು ಜನ ಹೇಳ್ತಾರೆ. ಕಾರಣ ದಿನನಿತ್ಯ ಬಂದು ಒಂದಲ್ಲ ಒಂದು ರೀತಿಯ ವ್ಲಾಗ್ಗಳಲ್ಲಿ ಕಾಣಿಸ್ಕೋತಾರೆ. ಅವರೇನು ಚಿತ್ರಾನ್ನ ತಿಂದರೂ ಕೂಡ ವಿಡಿಯೋ ಮಾಡ್ತಾರೆ, ಬಿರಿಯಾನಿ ತಿಂದರೂ ವಿಡಿಯೋ ಮಾಡ್ತಾರೆ. ಅವ್ರು ಏನೇ ಮಾಡಲಿ ದಿನದ ಎಲ್ಲ ದಿನಚರಿಗಳನ್ನು ಕೂಡ ವಿಡಿಯೋದ ಮುಖಾಂತರ ಹಂಚ್ಕೋತಾರೆ. ಹಾಗಾಗಿ ಒಂದಷ್ಟು ಜನ ನಿಮಗೆ ಗೊತ್ತಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ತರಹದ ಮನಸ್ಥಿತಿಗಳೆಲ್ಲ ಇರ್ತವೆ. ಸೊ ಅವರಿಗೆ ಏನು ಇಚ್ಛೆ ಆಗುತ್ತೋ ಅದನ್ನು ಅವರು ಕಾಮೆಂಟ್ ಮುಖಾಂತರವಾಗಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಸೊ ಇದು ರೀಲ್ಸ್ ರೇಷ್ಮಾ ಅವರ ಏನು ಅಕೌಂಟ್ ಹ್ಯಾಕ್ ಆದ ಕತೆ, ಆಕೆ ಕಣ್ಣೀರಿಟ್ಟಿರ್ತಕ್ಕಂತಹ ವಿಡಿಯೋ ಕೂಡ ಇದೆ ನೋಡಿ. ತುಂಬಾ ಪುಣ್ಯ ಮಾಡಿದ್ದೀನಿ ನಾನು. 600 ಕೋಟಿ ಜನರು ಕನ್ನಡಿಗರು ಇಲ್ಲಿ ಇದ್ದಾರೆ. ಅಷ್ಟು ಪ್ರೀತಿ ನನಗ್ ಸಿಕ್ಕಿದೆ ಅಂದ್ರೆ ನಾನು ಪುಣ್ಯ ಮಾಡಿದ್ದೀನಿ. ಓಡ್ ಬಂದಿ ಅಕ್ಕ ನಿಮ್ ಕಣ್ಣಲ್ಲಿ ನೀರ್ ಬಂದ್ರೆ ನಮ್ ಕಣ್ಣಲ್ಲಿ ರಕ್ತ ಬರುತ್ತೆ ಅಂತ ಹೇಳಿದ್ರಲ್ಲ, ಇವತ್ತಿಂದ ನಾನು ಅಳಲ್ಲ, ನಾನು ಡಿಪ್ಲೊಮೇಷನ್ಗೂ ಹೋಗಲ್ಲ. ಯಾಕಂದ್ರೆ ನನಗೆ ಶಕ್ತಿ ಬಂತು. ನಿಜ, ಬ್ರಹ್ಮ ವಿಷ್ಣು ಮಹೇಶ್ವರ ನಿನ್ನ ಹಾಕೋ ಶಕ್ತಿ ಒಂದು ಹೆಣ್ಣಿಗೆ ರೂಪ ಮಾಡಿದ ಬ್ರಹ್ಮ ವಿಷ್ಣು ಮಹೇಶ್ವರ. ಎಷ್ಟೋ ಕೋಟಿ ದೇವತೆಗಳು ಹೆಣ್ಣಿಗೆ ರೂಪ ಹಾಕಿರೋದು. ಅದನ್ನ ಹೆಣ್ಣು ಶಕ್ತಿ ಅಂತ ತೋರಿಸ್ಕೊಳಕ್ಕೆ ಅದು ನಾನೇ ಆ ಶಕ್ತಿ ಇರೋದು.
ಅದಕ್ಕೆ ಅಕ್ಕ ನೀವು ಅಳ್ಬೇಡ್ದು, ನಿಮ್ಮನ್ನ ನೋಡಿ ನಾವು ಕಲಿತಾ ಇದೀವಿ, ನಾವೆಲ್ಲ ನಿಮ್ ಫ್ಯಾನ್ ಅಂತ ಹೇಳಿದ್ರಲ್ಲ, ನಾನ್ ಪುಣ್ಯ ಮಾಡ್ತೀನಿ ಕಣೋ. ನಿಜ ಎಷ್ಟು ಜನ ನನಗೆ ಹೇಳಿ ನನಗೆ ಇದ್ ಮಾಡಿದ್ರಲ್ಲ, ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಜವಾಗ್ಲೂ ಇವತ್ತಿನ ನನ್ ನಾಳೆ ಐಡಿ ಬರುತ್ತೆ, ನನಗೆ ಧೈರ್ಯ ಬಂತು, ಇವತ್ತಿನ ನಾನು ನಾಷ್ಟ ಮಾಡ್ತಾ ಇದೀನಿ, ಖುಷಿಯಾಗಿದ್ದೀನಿ ಅಂತ ಹೇಳಕ್ ಇಷ್ಟ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರೇಷ್ಮಾ. ನನ್ನ ಇನ್ಸ್ಟಾಗ್ರಾಮ್ ಹೋಗಿ 3 ದಿವಸ ಆಯ್ತು ಇವತ್ತಿಗೆ. ನನ್ನ ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗಿದೆ. ಅದ್ ಹೆಂಗಾಯ್ತು ಏನಾಯ್ತು ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ನೋಡ್ತಿದ್ದೆ, ಅದು ಅದ್ರ ಮೇಲೆ ಬಟನ್ ಅಲ್ಲಿ ಅಮ್ಕಿ ಈ ತರ ಹೋಗ್ಬಿಟ್ಟಿದೆ. ಕರ್ನಾಟಕ ಜನತೆ, ಕನ್ನಡ ಜನತೆ ನನ್ನನ್ನ ತುಂಬಾ ಬೆಳೆಸಿದಿರ. ಇವತ್ತು ನಾನು ಚಿರುಣಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಹೆಣ್ಮಗು ಬೆಳೆದವಳೆ ಅಂದ್ರೆ ಓದಿಲ್ಲ ಬರ್ದಿಲ್ಲ, ಅದು ನೀವೇ ಕಾರಣ. ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಂದು ಹಳೆ ಅದು ಅಕೌಂಟ್ ಬೇಕು, ದಯವಿಟ್ಟು ಅದು ಅಕೌಂಟ್ ಬೇಕು, ಎಲ್ಲ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ. ಓದಿಲ್ಲ ಅಂದ್ರೆ ಹೆಣ್ಮಕ್ಳು ಬೆಳೆಯೋದು ತಪ್ಪ. ಹೆಣ್ಮಕ್ಳಿಗೋಸ್ಕರ ಈ ತರ ಕಾಲಿಡೋರು ತುಂಬಾ ಜನ ಇರ್ತಾರೆ. ಯಾಕಾಗಿದೆ ಅಂದ್ರೆ ಏನದಂತ ಗೊತ್ತಿಲ್ಲ. ಇನ್ಸ್ಟಾಗ್ರಾಮೇ ಇಲ್ಲ ನಂದು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿ. ಎಲ್ಲವನ್ನೂ ಕಳೆದುಕೊಂಡವರಂತೆ ಇರು ಬರುವ ಆಸ್ತಿಗಳೆಲ್ಲವೂ ಶೂನ್ಯ ಆದಂತೆ ರಾತ್ರಿ ಮಲಗಿ ಸುಪ್ರಭಾತದಲ್ಲಿ ಎದ್ದು ನೋಡುವಾಗ ತನ್ನ ಅಕೌಂಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ಇತ್ತು, ಇದ್ದಕ್ಕಿದ್ದ ಹಾಗೆ ಝೀರೋ ಆದವರ ಹಾಗೆ ಅಳ್ತಾ ಇರುವಂತಹ ನಮ್ಮ ರೇಷ್ಮಕ್ಕಳಿಗೆ ಆಗಿರೋದು ಇಷ್ಟೇ. ಅವರ ಇನ್ಸ್ಟಾಗ್ರಾಮ್ನ ಅಕೌಂಟ್ ಒಂದು ಯಾರೋ ಹ್ಯಾಕ್ ಮಾಡಿದ್ದಾರೆ. ಪಾಪ ದುಃಖವನ್ನು ಸಹಿಸಿಕೊಳ್ಳಲಾಗದೆ ಚಿಂತಾಕ್ರಾಂತರಾಗಿ ಭಾವೋದ್ರೇಗಕ್ಕೊಳಗಾಗಿ ಆಕೆ ಮಾತನಾಡಿದಂತಹ ವಿಡಿಯೋ ವೈರಲ್ ಆಗಿತ್ತು. ಏನೇ ಇರಲಿ, ಪಾಪ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಎಲ್ಲರನ್ನೂ ಮನರಂಜಿಸ್ತಾ ಇದ್ದಂತಹ ರೀಲ್ಸ್ ರೇಷ್ಮಾ ಅವರ ಹ್ಯಾಕ್ ಆಗಲ್ಪಟ್ಟಂತಹ ಅಕೌಂಟ್ ಮತ್ತೆ ಸಿಗಲಿ ಅನ್ನೋದೇ ಒಂದಷ್ಟು ಅವರ ಫಾಲೋವರ್ಸ್ಗಳಾಗಿರಲಿ, ಸಬ್ಸ್ಕ್ರೈಬರ್ಗಳಾಗಿರಲಿ ಅವರ ಆಗ್ರಹ ಕೂಡ ಅದೇ ಆಗಿತ್ತು. ಇವಿಷ್ಟು ರೀಲ್ಸ್ ರೇಷ್ಮಾರಿಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.